ಸೊ ಅಷ್ಟರವರೆಗೂ ಡಾಕ್ಟರ್ ಶಶಿಭೂಷಣ್ ಹೇಳ್ತಾ ಇರೋದು ಅವ್ರು ಯಾವುದೇ ಸಿರಪ್ ಕೊಡಿ ಅಥವಾ ಮಾತ್ರೆ ಕೊಡಿ ಅಂತೆಲ್ಲ ಹೇಳಕ್ ಹೋಗಲ್ಲ. ಸ್ವಲ್ಪ ಜ್ವರ ಬಂದ್ರೆ ಅದ್ರ ಜೊತೆಗೆ ಮೈ ಬಿಸಿ ಆದ ತಕ್ಷಣ ಇವರಿಗೆ ಗಾಬರಿ ಆಗುತ್ತೆ, ಕೆಮ್ಮಿಂದಾನೇ ಬರ್ತಿದ್ಯೇನೋ, ಕಫ ಜಾಸ್ತಿ ತುಂಬ್ಕೊಂಡ್ಬಿಟ್ಟಿದ್ಯೇನೋ ಅಂತ. ಇನ್ನೊಂದು ಏನ್ ಪ್ರಾಬ್ಲಮ್ ಆಗುತ್ತೆ ಅಂದ್ರೆ ನಮ್ಮಲ್ಲಿ ಒಂದು ರೋಡ್ ಅಲ್ಲಿ ಎಷ್ಟು ಮೆಡಿಕಲ್ ಶಾಪ್ಸ್ ಇದೆ. ಯು ಜಸ್ಟ್ ವಾಕ್ ಇನ್ ಟು ಎನಿ ಮೆಡಿಕಲ್ ಶಾಪ್ಸ್, ನಿಮ್ಗೆ ಏನ್ ಬೇಕೋ ಅದನ್ನ ಕೊಡ್ತಾರೆ. ನಿಮ್ಗೆ ಏನ್ ಬೇಕೋ ಅದನ್ನ ಕೊಡ್ತಾರೆ. ಆಕ್ಚುಲಿ ನಾನು ಹೇಳ್ಬಾರ್ದು, ದಟ್ ಇಸ್ ಅ ರಿಯಾಲಿಟಿ ಇವಾಗ ಹಾಕ್ತಿರೋದು. ಸೊ ಕಾಫ್ ಸಿರಪ್ ಅವ್ರು ದೇ ಗಿವ್ ಯು ದ ಕಾಫ್ ಸಿರಪ್. ಆಮೇಲೆ ಮಕ್ಕಳಲ್ಲಿ ನಾವ್ ಏನ್ ಮಾಡ್ತೀವಿ ಅಂದ್ರೆ ತೂಕಕ್ಕೆ ತಕ್ಕನಾಗ ಮೆಡಿಸಿನ್ ಕೊಡ್ಬೇಕು. ಈ ಬೇಬಿ ಈಸ್ 10 kg, ಆ 10 kg ಎಷ್ಟು ನಾವು ಅದನ್ನ ನೋಡಿ ಕ್ಯಾಲ್ಕುಲೇಟ್ ಮಾಡಿ ಕೊಡ್ತೀವಿ. ಸಮ್ ಟೈಮ್ಸ್ ನಮ್ಮ ಪ್ರಿಸ್ಕ್ರಿಪ್ಷನ್ ಗಳು ನೋಡಬಹುದು 2.5 ml 2 ml ಈ ತರ ಎಲ್ಲ ಇರ್ತದೆ. ಸೊ ಇಲ್ಲಿ ಮೆಡಿಕಲ್ ಶಾಪ್ ಅಲ್ಲಿ ಏನಾಗುತ್ತೆ, ದೊಡ್ಡವ್ರು 10 ml ತಗೊಂತಾರೆ, ನೀವು 5 ml ತಗೊಳ್ಳಿ, ಅರ್ಧ ಅಂತ. ಸೊ ದಟ್ ಈಸ್ ದ ನಂಬರ್ 1. ಆಮೇಲೆ ಇನ್ನೊಂದು ಅವ್ರಿಗೆ ಏನ್ ಕಾಂಬಿನೇಷನ್ ಇರುತ್ತೆ ಅಂತ ಯಾರಿಗೂ ಗೊತ್ತಿರಲ್ಲ. ಸೊ ಕಾಫ್ ಸಿರಪ್ ಅಲ್ಲಿ ದೇರ್ ಆರ್ ಸೋ ಮೆನಿ ಕಾಂಬಿನೇಷನ್ಸ್ ಇದೆ. ಒಂದು ನೆಗಡಿಗಿರ್ಬೋದು, ಒಂದು ನೆಗಡಿ ಶೀತಕ್ಕೆ ಒಂದಿರುತ್ತೆ, ಕಾಫ್ ಆಚೆಗೆ ತೆಗಿಲಿಕ್ಕೆ, ಕಾಫ್ ನ ಸಪ್ರೆಸ್ ಮಾಡ್ಲಿಕ್ಕೆ, ಇದೆಲ್ಲ ಇರುತ್ತೆ. ಅದು ಫಾರ್ಮಸಿ ಅವ್ರಿಗೂ ಗೊತ್ತಿರಲ್ಲ. ಜಸ್ಟ್ ಬ್ಲೈಂಡ್ಲಿ ದೇ ಗಿವ್ ಯು ದ ಮೆಡಿಸಿನ್, ಆಮೇಲೆ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಸೊ ಅಷ್ಟರವರೆಗೂ ಡಾಕ್ಟರ್ ಶಶಿಭೂಷಣ್ ಹೇಳ್ತಾ ಇರೋದು ಅವ್ರು ಯಾವುದೇ ಸಿರಪ್ ಕೊಡಿ ಅಥವಾ ಮಾತ್ರೆ ಕೊಡಿ ಅಂತೆಲ್ಲ ಹೇಳಕ್ ಹೋಗಲ್ಲ. ಸ್ವಲ್ಪ ಜ್ವರ ಬಂದ್ರೆ ಅದ್ರ ಜೊತೆಗೆ ಮೈ ಬಿಸಿ ಆದ ತಕ್ಷಣ ಇವರಿಗೆ ಗಾಬರಿ ಆಗುತ್ತೆ, ಕೆಮ್ಮಿಂದಾನೇ ಬರ್ತಿದ್ಯೇನೋ, ಕಫ ಜಾಸ್ತಿ ತುಂಬ್ಕೊಂಡ್ಬಿಟ್ಟಿದ್ಯೇನೋ ಅಂತ. ಇನ್ನೊಂದು ಏನ್ ಪ್ರಾಬ್ಲಮ್ ಆಗುತ್ತೆ ಅಂದ್ರೆ ನಮ್ಮಲ್ಲಿ ಒಂದು ರೋಡ್ ಅಲ್ಲಿ ಎಷ್ಟು ಮೆಡಿಕಲ್ ಶಾಪ್ಸ್ ಇದೆ. ಯು ಜಸ್ಟ್ ವಾಕ್ ಇನ್ ಟು ಎನಿ ಮೆಡಿಕಲ್ ಶಾಪ್ಸ್, ನಿಮ್ಗೆ ಏನ್ ಬೇಕೋ ಅದನ್ನ ಕೊಡ್ತಾರೆ. ನಿಮ್ಗೆ ಏನ್ ಬೇಕೋ ಅದನ್ನ ಕೊಡ್ತಾರೆ. ಆಕ್ಚುಲಿ ನಾನು ಹೇಳ್ಬಾರ್ದು, ದಟ್ ಇಸ್ ಅ ರಿಯಾಲಿಟಿ ಇವಾಗ ಹಾಕ್ತಿರೋದು. ಸೊ ಕಾಫ್ ಸಿರಪ್ ಅವ್ರು ದೇ ಗಿವ್ ಯು ದ ಕಾಫ್ ಸಿರಪ್. ಆಮೇಲೆ ಮಕ್ಕಳಲ್ಲಿ ನಾವ್ ಏನ್ ಮಾಡ್ತೀವಿ ಅಂದ್ರೆ ತೂಕಕ್ಕೆ ತಕ್ಕನಾಗ ಮೆಡಿಸಿನ್ ಕೊಡ್ಬೇಕು. ಈ ಬೇಬಿ ಈಸ್ 10 kg, ಆ 10 kg ಎಷ್ಟು ನಾವು ಅದನ್ನ ನೋಡಿ ಕ್ಯಾಲ್ಕುಲೇಟ್ ಮಾಡಿ ಕೊಡ್ತೀವಿ. ಸಮ್ ಟೈಮ್ಸ್ ನಮ್ಮ ಪ್ರಿಸ್ಕ್ರಿಪ್ಷನ್ ಗಳು ನೋಡಬಹುದು 2.5 ml 2 ml ಈ ತರ ಎಲ್ಲ ಇರ್ತದೆ. ಸೊ ಇಲ್ಲಿ ಮೆಡಿಕಲ್ ಶಾಪ್ ಅಲ್ಲಿ ಏನಾಗುತ್ತೆ, ದೊಡ್ಡವ್ರು 10 ml ತಗೊಂತಾರೆ, ನೀವು 5 ml ತಗೊಳ್ಳಿ, ಅರ್ಧ ಅಂತ. ಸೊ ದಟ್ ಈಸ್ ದ ನಂಬರ್ 1. ಆಮೇಲೆ ಇನ್ನೊಂದು ಅವ್ರಿಗೆ ಏನ್ ಕಾಂಬಿನೇಷನ್ ಇರುತ್ತೆ ಅಂತ ಯಾರಿಗೂ ಗೊತ್ತಿರಲ್ಲ. ಸೊ ಕಾಫ್ ಸಿರಪ್ ಅಲ್ಲಿ ದೇರ್ ಆರ್ ಸೋ ಮೆನಿ ಕಾಂಬಿನೇಷನ್ಸ್ ಇದೆ. ಒಂದು ನೆಗಡಿಗಿರ್ಬೋದು, ಒಂದು ನೆಗಡಿ ಶೀತಕ್ಕೆ ಒಂದಿರುತ್ತೆ, ಕಾಫ್ ಆಚೆಗೆ ತೆಗಿಲಿಕ್ಕೆ, ಕಾಫ್ ನ ಸಪ್ರೆಸ್ ಮಾಡ್ಲಿಕ್ಕೆ, ಇದೆಲ್ಲ ಇರುತ್ತೆ. ಅದು ಫಾರ್ಮಸಿ ಅವ್ರಿಗೂ ಗೊತ್ತಿರಲ್ಲ. ಜಸ್ಟ್ ಬ್ಲೈಂಡ್ಲಿ ದೇ ಗಿವ್ ಯು ದ ಮೆಡಿಸಿನ್, ಆಮೇಲೆ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಸೊ ಅಷ್ಟರವರೆಗೂ ಡಾಕ್ಟರ್ ಶಶಿಭೂಷಣ್ ಹೇಳ್ತಾ ಇರೋದು ಅವ್ರು ಯಾವುದೇ ಸಿರಪ್ ಕೊಡಿ ಅಥವಾ ಮಾತ್ರೆ ಕೊಡಿ ಅಂತೆಲ್ಲ ಹೇಳಕ್ ಹೋಗಲ್ಲ. ಸ್ವಲ್ಪ ಜ್ವರ ಬಂದ್ರೆ ಅದ್ರ ಜೊತೆಗೆ ಮೈ ಬಿಸಿ ಆದ ತಕ್ಷಣ ಇವರಿಗೆ ಗಾಬರಿ ಆಗುತ್ತೆ, ಕೆಮ್ಮಿಂದಾನೇ ಬರ್ತಿದ್ಯೇನೋ, ಕಫ ಜಾಸ್ತಿ ತುಂಬ್ಕೊಂಡ್ಬಿಟ್ಟಿದ್ಯೇನೋ ಅಂತ. ಇನ್ನೊಂದು ಏನ್ ಪ್ರಾಬ್ಲಮ್ ಆಗುತ್ತೆ ಅಂದ್ರೆ ನಮ್ಮಲ್ಲಿ ಒಂದು ರೋಡ್ ಅಲ್ಲಿ ಎಷ್ಟು ಮೆಡಿಕಲ್ ಶಾಪ್ಸ್ ಇದೆ. ಯು ಜಸ್ಟ್ ವಾಕ್ ಇನ್ ಟು ಎನಿ ಮೆಡಿಕಲ್ ಶಾಪ್ಸ್, ನಿಮ್ಗೆ ಏನ್ ಬೇಕೋ ಅದನ್ನ ಕೊಡ್ತಾರೆ. ನಿಮ್ಗೆ ಏನ್ ಬೇಕೋ ಅದನ್ನ ಕೊಡ್ತಾರೆ. ಆಕ್ಚುಲಿ ನಾನು ಹೇಳ್ಬಾರ್ದು, ದಟ್ ಇಸ್ ಅ ರಿಯಾಲಿಟಿ ಇವಾಗ ಹಾಕ್ತಿರೋದು. ಸೊ ಕಾಫ್ ಸಿರಪ್ ಅವ್ರು ದೇ ಗಿವ್ ಯು ದ ಕಾಫ್ ಸಿರಪ್. ಆಮೇಲೆ ಮಕ್ಕಳಲ್ಲಿ ನಾವ್ ಏನ್ ಮಾಡ್ತೀವಿ ಅಂದ್ರೆ ತೂಕಕ್ಕೆ ತಕ್ಕನಾಗ ಮೆಡಿಸಿನ್ ಕೊಡ್ಬೇಕು. ಈ ಬೇಬಿ ಈಸ್ 10 kg, ಆ 10 kg ಎಷ್ಟು ನಾವು ಅದನ್ನ ನೋಡಿ ಕ್ಯಾಲ್ಕುಲೇಟ್ ಮಾಡಿ ಕೊಡ್ತೀವಿ. ಸಮ್ ಟೈಮ್ಸ್ ನಮ್ಮ ಪ್ರಿಸ್ಕ್ರಿಪ್ಷನ್ ಗಳು ನೋಡಬಹುದು 2.5 ml 2 ml ಈ ತರ ಎಲ್ಲ ಇರ್ತದೆ. ಸೊ ಇಲ್ಲಿ ಮೆಡಿಕಲ್ ಶಾಪ್ ಅಲ್ಲಿ ಏನಾಗುತ್ತೆ, ದೊಡ್ಡವ್ರು 10 ml ತಗೊಂತಾರೆ, ನೀವು 5 ml ತಗೊಳ್ಳಿ, ಅರ್ಧ ಅಂತ. ಸೊ ದಟ್ ಈಸ್ ದ ನಂಬರ್ 1. ಆಮೇಲೆ ಇನ್ನೊಂದು ಅವ್ರಿಗೆ ಏನ್ ಕಾಂಬಿನೇಷನ್ ಇರುತ್ತೆ ಅಂತ ಯಾರಿಗೂ ಗೊತ್ತಿರಲ್ಲ. ಸೊ ಕಾಫ್ ಸಿರಪ್ ಅಲ್ಲಿ ದೇರ್ ಆರ್ ಸೋ ಮೆನಿ ಕಾಂಬಿನೇಷನ್ಸ್ ಇದೆ. ಒಂದು ನೆಗಡಿಗಿರ್ಬೋದು, ಒಂದು ನೆಗಡಿ ಶೀತಕ್ಕೆ ಒಂದಿರುತ್ತೆ, ಕಾಫ್ ಆಚೆಗೆ ತೆಗಿಲಿಕ್ಕೆ, ಕಾಫ್ ನ ಸಪ್ರೆಸ್ ಮಾಡ್ಲಿಕ್ಕೆ, ಇದೆಲ್ಲ ಇರುತ್ತೆ. ಅದು ಫಾರ್ಮಸಿ ಅವ್ರಿಗೂ ಗೊತ್ತಿರಲ್ಲ. ಜಸ್ಟ್ ಬ್ಲೈಂಡ್ಲಿ ದೇ ಗಿವ್ ಯು ದ ಮೆಡಿಸಿನ್, ಆಮೇಲೆ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಸೊ ಅಷ್ಟರವರೆಗೂ ಡಾಕ್ಟರ್ ಶಶಿಭೂಷಣ್ ಹೇಳ್ತಾ ಇರೋದು ಅವ್ರು ಯಾವುದೇ ಸಿರಪ್ ಕೊಡಿ ಅಥವಾ ಮಾತ್ರೆ ಕೊಡಿ ಅಂತೆಲ್ಲ ಹೇಳಕ್ ಹೋಗಲ್ಲ. ಸ್ವಲ್ಪ ಜ್ವರ ಬಂದ್ರೆ ಅದ್ರ ಜೊತೆಗೆ ಮೈ ಬಿಸಿ ಆದ ತಕ್ಷಣ ಇವರಿಗೆ ಗಾಬರಿ ಆಗುತ್ತೆ, ಕೆಮ್ಮಿಂದಾನೇ ಬರ್ತಿದ್ಯೇನೋ, ಕಫ ಜಾಸ್ತಿ ತುಂಬ್ಕೊಂಡ್ಬಿಟ್ಟಿದ್ಯೇನೋ ಅಂತ. ಇನ್ನೊಂದು ಏನ್ ಪ್ರಾಬ್ಲಮ್ ಆಗುತ್ತೆ ಅಂದ್ರೆ ನಮ್ಮಲ್ಲಿ ಒಂದು ರೋಡ್ ಅಲ್ಲಿ ಎಷ್ಟು ಮೆಡಿಕಲ್ ಶಾಪ್ಸ್ ಇದೆ. ಯು ಜಸ್ಟ್ ವಾಕ್ ಇನ್ ಟು ಎನಿ ಮೆಡಿಕಲ್ ಶಾಪ್ಸ್, ನಿಮ್ಗೆ ಏನ್ ಬೇಕೋ ಅದನ್ನ ಕೊಡ್ತಾರೆ. ನಿಮ್ಗೆ ಏನ್ ಬೇಕೋ ಅದನ್ನ ಕೊಡ್ತಾರೆ. ಆಕ್ಚುಲಿ ನಾನು ಹೇಳ್ಬಾರ್ದು, ದಟ್ ಇಸ್ ಅ ರಿಯಾಲಿಟಿ ಇವಾಗ ಹಾಕ್ತಿರೋದು. ಸೊ ಕಾಫ್ ಸಿರಪ್ ಅವ್ರು ದೇ ಗಿವ್ ಯು ದ ಕಾಫ್ ಸಿರಪ್. ಆಮೇಲೆ ಮಕ್ಕಳಲ್ಲಿ ನಾವ್ ಏನ್ ಮಾಡ್ತೀವಿ ಅಂದ್ರೆ ತೂಕಕ್ಕೆ ತಕ್ಕನಾಗ ಮೆಡಿಸಿನ್ ಕೊಡ್ಬೇಕು. ಈ ಬೇಬಿ ಈಸ್ 10 kg, ಆ 10 kg ಎಷ್ಟು ನಾವು ಅದನ್ನ ನೋಡಿ ಕ್ಯಾಲ್ಕುಲೇಟ್ ಮಾಡಿ ಕೊಡ್ತೀವಿ. ಸಮ್ ಟೈಮ್ಸ್ ನಮ್ಮ ಪ್ರಿಸ್ಕ್ರಿಪ್ಷನ್ ಗಳು ನೋಡಬಹುದು 2.5 ml 2 ml ಈ ತರ ಎಲ್ಲ ಇರ್ತದೆ. ಸೊ ಇಲ್ಲಿ ಮೆಡಿಕಲ್ ಶಾಪ್ ಅಲ್ಲಿ ಏನಾಗುತ್ತೆ, ದೊಡ್ಡವ್ರು 10 ml ತಗೊಂತಾರೆ, ನೀವು 5 ml ತಗೊಳ್ಳಿ, ಅರ್ಧ ಅಂತ. ಸೊ ದಟ್ ಈಸ್ ದ ನಂಬರ್ 1. ಆಮೇಲೆ ಇನ್ನೊಂದು ಅವ್ರಿಗೆ ಏನ್ ಕಾಂಬಿನೇಷನ್ ಇರುತ್ತೆ ಅಂತ ಯಾರಿಗೂ ಗೊತ್ತಿರಲ್ಲ. ಸೊ ಕಾಫ್ ಸಿರಪ್ ಅಲ್ಲಿ ದೇರ್ ಆರ್ ಸೋ ಮೆನಿ ಕಾಂಬಿನೇಷನ್ಸ್ ಇದೆ. ಒಂದು ನೆಗಡಿಗಿರ್ಬೋದು, ಒಂದು ನೆಗಡಿ ಶೀತಕ್ಕೆ ಒಂದಿರುತ್ತೆ, ಕಾಫ್ ಆಚೆಗೆ ತೆಗಿಲಿಕ್ಕೆ, ಕಾಫ್ ನ ಸಪ್ರೆಸ್ ಮಾಡ್ಲಿಕ್ಕೆ, ಇದೆಲ್ಲ ಇರುತ್ತೆ. ಅದು ಫಾರ್ಮಸಿ ಅವ್ರಿಗೂ ಗೊತ್ತಿರಲ್ಲ. ಜಸ್ಟ್ ಬ್ಲೈಂಡ್ಲಿ ದೇ ಗಿವ್ ಯು ದ ಮೆಡಿಸಿನ್, ಆಮೇಲೆ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ.
ಸೊ ಅಷ್ಟರವರೆಗೂ ಡಾಕ್ಟರ್ ಶಶಿಭೂಷಣ್ ಹೇಳ್ತಾ ಇರೋದು ಅವ್ರು ಯಾವುದೇ ಸಿರಪ್ ಕೊಡಿ ಅಥವಾ ಮಾತ್ರೆ ಕೊಡಿ ಅಂತೆಲ್ಲ ಹೇಳಕ್ ಹೋಗಲ್ಲ. ಸ್ವಲ್ಪ ಜ್ವರ ಬಂದ್ರೆ ಅದ್ರ ಜೊತೆಗೆ ಮೈ ಬಿಸಿ ಆದ ತಕ್ಷಣ ಇವರಿಗೆ ಗಾಬರಿ ಆಗುತ್ತೆ, ಕೆಮ್ಮಿಂದಾನೇ ಬರ್ತಿದ್ಯೇನೋ, ಕಫ ಜಾಸ್ತಿ ತುಂಬ್ಕೊಂಡ್ಬಿಟ್ಟಿದ್ಯೇನೋ ಅಂತ. ಇನ್ನೊಂದು ಏನ್ ಪ್ರಾಬ್ಲಮ್ ಆಗುತ್ತೆ ಅಂದ್ರೆ ನಮ್ಮಲ್ಲಿ ಒಂದು ರೋಡ್ ಅಲ್ಲಿ ಎಷ್ಟು ಮೆಡಿಕಲ್ ಶಾಪ್ಸ್ ಇದೆ. ಯು ಜಸ್ಟ್ ವಾಕ್ ಇನ್ ಟು ಎನಿ ಮೆಡಿಕಲ್ ಶಾಪ್ಸ್, ನಿಮ್ಗೆ ಏನ್ ಬೇಕೋ ಅದನ್ನ ಕೊಡ್ತಾರೆ. ನಿಮ್ಗೆ ಏನ್ ಬೇಕೋ ಅದನ್ನ ಕೊಡ್ತಾರೆ. ಆಕ್ಚುಲಿ ನಾನು ಹೇಳ್ಬಾರ್ದು, ದಟ್ ಈಸ್ ಅ ರಿಯಾಲಿಟಿ ಇವಾಗ ಹಾಕ್ತಿರೋದು. ಸೊ ಕಾಫ್ ಸಿರಪ್ ಅವ್ರು ದೇ ಗಿವ್ ಯು ದ ಕಾಫ್ ಸಿರಪ್. ಆಮೇಲೆ ಮಕ್ಕಳಲ್ಲಿ ನಾವ್ ಏನ್ ಮಾಡ್ತೀವಿ ಅಂದ್ರೆ ತೂಕಕ್ಕೆ ತಕ್ಕನಾಗಿ ಮೆಡಿಸಿನ್ ಕೊಡ್ಬೇಕು. ಈ ಬೇಬಿ ಈಸ್ 10 kg, ಆ 10 kg ಎಷ್ಟು ನಾವು ಅದನ್ನ ನೋಡಿ ಕ್ಯಾಲ್ಕುಲೇಟ್ ಮಾಡಿ ಕೊಡ್ತೀವಿ. ಸಮ್ ಟೈಮ್ಸ್ ನಮ್ಮ ಪ್ರಿಸ್ಕ್ರಿಪ್ಷನ್ ಗಳು ನೋಡಬಹುದು 2.5 ml 2 ml ಈ ತರ ಎಲ್ಲ ಇರ್ತದೆ. ಸೊ ಇಲ್ಲಿ ಮೆಡಿಕಲ್ ಶಾಪ್ ಅಲ್ಲಿ ಏನಾಗುತ್ತೆ, ದೊಡ್ಡವ್ರು 10 ml ತಗೊಂತಾರೆ, ನೀವು 5 ml ತಗೊಳ್ಳಿ, ಅರ್ಧ ಅಂತ. ಸೊ ದಟ್ ಈಸ್ ದ ನಂಬರ್ 1. ಆಮೇಲೆ ಇನ್ನೊಂದು ಅವ್ರಿಗೆ ಏನ್ ಕಾಂಬಿನೇಷನ್ ಇರುತ್ತೆ ಅಂತ ಯಾರಿಗೂ ಗೊತ್ತಿರಲ್ಲ. ಸೊ ಕಾಫ್ ಸಿರಪ್ ಅಲ್ಲಿ ದೇರ್ ಆರ್ ಸೋ ಮೆನಿ ಕಾಂಬಿನೇಷನ್ಸ್ ಇದೆ. ಒಂದು ನೆಗಡಿಗಿರ್ಬೋದು, ಒಂದು ನೆಗಡಿ ಶೀತಕ್ಕೆ ಒಂದಿರುತ್ತೆ, ಕಾಫ್ ಆಚೆಗೆ ತೆಗಿಲಿಕ್ಕೆ, ಕಾಫ್ ನ ಸಪ್ರೆಸ್ ಮಾಡ್ಲಿಕ್ಕೆ, ಇದೆಲ್ಲ ಇರುತ್ತೆ. ಅದು ಫಾರ್ಮಸಿ ಅವ್ರಿಗೂ ಗೊತ್ತಿರಲ್ಲ. ಜಸ್ಟ್ ಬ್ಲೈಂಡ್ಲಿ ದೇ ಗಿವ್ ಯು ದ ಮೆಡಿಸಿನ್, ಆಮೇಲೆ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಸೊ ಅಷ್ಟರವರೆಗೂ ಡಾಕ್ಟರ್ ಶಶಿಭೂಷಣ್ ಹೇಳ್ತಾ ಇರೋದು ಅವ್ರು ಯಾವುದೇ ಸಿರಪ್ ಕೊಡಿ ಅಥವಾ ಮಾತ್ರೆ ಕೊಡಿ ಅಂತೆಲ್ಲ ಹೇಳಕ್ ಹೋಗಲ್ಲ. ಸ್ವಲ್ಪ ಜ್ವರ ಬಂದ್ರೆ ಅದ್ರ ಜೊತೆಗೆ ಮೈ ಬಿಸಿ ಆದ ತಕ್ಷಣ ಇವರಿಗೆ ಗಾಬರಿ ಆಗುತ್ತೆ, ಕೆಮ್ಮಿಂದಾನೇ ಬರ್ತಿದ್ಯೇನೋ, ಕಫ ಜಾಸ್ತಿ ತುಂಬ್ಕೊಂಡ್ಬಿಟ್ಟಿದ್ಯೇನೋ ಅಂತ. ಇನ್ನೊಂದು ಏನ್ ಪ್ರಾಬ್ಲಮ್ ಆಗುತ್ತೆ ಅಂದ್ರೆ ನಮ್ಮಲ್ಲಿ ಒಂದು ರೋಡ್ ಅಲ್ಲಿ ಎಷ್ಟು ಮೆಡಿಕಲ್ ಶಾಪ್ಸ್ ಇದೆ. ಯು ಜಸ್ಟ್ ವಾಕ್ ಇನ್ ಟು ಎನಿ ಮೆಡಿಕಲ್ ಶಾಪ್ಸ್, ನಿಮ್ಗೆ ಏನ್ ಬೇಕೋ ಅದನ್ನ ಕೊಡ್ತಾರೆ. ನಿಮ್ಗೆ ಏನ್ ಬೇಕೋ ಅದನ್ನ ಕೊಡ್ತಾರೆ. ಆಕ್ಚುಲಿ ನಾನು ಹೇಳ್ಬಾರ್ದು, ದಟ್ ಈಸ್ ಅ ರಿಯಾಲಿಟಿ ಇವಾಗ ಹಾಕ್ತಿರೋದು. ಸೊ ಕಾಫ್ ಸಿರಪ್ ಅವ್ರು ದೇ ಗಿವ್ ಯು ದ ಕಾಫ್ ಸಿರಪ್. ಆಮೇಲೆ ಮಕ್ಕಳಲ್ಲಿ ನಾವ್ ಏನ್ ಮಾಡ್ತೀವಿ ಅಂದ್ರೆ ತೂಕಕ್ಕೆ ತಕ್ಕನಾಗಿ ಮೆಡಿಸಿನ್ ಕೊಡ್ಬೇಕು. ಈ ಬೇಬಿ ಈಸ್ 10 kg, ಆ 10 kg ಎಷ್ಟು ನಾವು ಅದನ್ನ ನೋಡಿ ಕ್ಯಾಲ್ಕುಲೇಟ್ ಮಾಡಿ ಕೊಡ್ತೀವಿ. ಸಮ್ ಟೈಮ್ಸ್ ನಮ್ಮ ಪ್ರಿಸ್ಕ್ರಿಪ್ಷನ್ ಗಳು ನೋಡಬಹುದು 2.5 ml 2 ml ಈ ತರ ಎಲ್ಲ ಇರ್ತದೆ. ಸೊ ಇಲ್ಲಿ ಮೆಡಿಕಲ್ ಶಾಪ್ ಅಲ್ಲಿ ಏನಾಗುತ್ತೆ, ದೊಡ್ಡವ್ರು 10 ml ತಗೊಂತಾರೆ, ನೀವು 5 ml ತಗೊಳ್ಳಿ, ಅರ್ಧ ಅಂತ. ಸೊ ದಟ್ ಈಸ್ ದ ನಂಬರ್ 1. ಆಮೇಲೆ ಇನ್ನೊಂದು ಅವ್ರಿಗೆ ಏನ್ ಕಾಂಬಿನೇಷನ್ ಇರುತ್ತೆ ಅಂತ ಯಾರಿಗೂ ಗೊತ್ತಿರಲ್ಲ. ಸೊ ಕಾಫ್ ಸಿರಪ್ ಅಲ್ಲಿ ದೇರ್ ಆರ್ ಸೋ ಮೆನಿ ಕಾಂಬಿನೇಷನ್ಸ್ ಇದೆ. ಒಂದು ನೆಗಡಿಗಿರ್ಬೋದು, ಒಂದು ನೆಗಡಿ ಶೀತಕ್ಕೆ ಒಂದಿರುತ್ತೆ, ಕಾಫ್ ಆಚೆಗೆ ತೆಗಿಲಿಕ್ಕೆ, ಕಾಫ್ ನ ಸಪ್ರೆಸ್ ಮಾಡ್ಲಿಕ್ಕೆ, ಇದೆಲ್ಲ ಇರುತ್ತೆ. ಅದು ಫಾರ್ಮಸಿ ಅವ್ರಿಗೂ ಗೊತ್ತಿರಲ್ಲ. ಜಸ್ಟ್ ಬ್ಲೈಂಡ್ಲಿ ದೇ ಗಿವ್ ಯು ದ ಮೆಡಿಸಿನ್, ಆಮೇಲೆ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಸೊ ಅಷ್ಟರವರೆಗೂ ಡಾಕ್ಟರ್ ಶಶಿಭೂಷಣ್ ಹೇಳ್ತಾ ಇರೋದು ಅವ್ರು ಯಾವುದೇ ಸಿರಪ್ ಕೊಡಿ ಅಥವಾ ಮಾತ್ರೆ ಕೊಡಿ ಅಂತೆಲ್ಲ ಹೇಳಕ್ ಹೋಗಲ್ಲ. ಸ್ವಲ್ಪ ಜ್ವರ ಬಂದ್ರೆ ಅದ್ರ ಜೊತೆಗೆ ಮೈ ಬಿಸಿ ಆದ ತಕ್ಷಣ ಇವರಿಗೆ ಗಾಬರಿ ಆಗುತ್ತೆ, ಕೆಮ್ಮಿಂದಾನೇ ಬರ್ತಿದ್ಯೇನೋ, ಕಫ ಜಾಸ್ತಿ ತುಂಬ್ಕೊಂಡ್ಬಿಟ್ಟಿದ್ಯೇನೋ ಅಂತ. ಇನ್ನೊಂದು ಏನ್ ಪ್ರಾಬ್ಲಮ್ ಆಗುತ್ತೆ ಅಂದ್ರೆ ನಮ್ಮಲ್ಲಿ ಒಂದು ರೋಡ್ ಅಲ್ಲಿ ಎಷ್ಟು ಮೆಡಿಕಲ್ ಶಾಪ್ಸ್ ಇದೆ. ಯು ಜಸ್ಟ್ ವಾಕ್ ಇನ್ ಟು ಎನಿ ಮೆಡಿಕಲ್ ಶಾಪ್ಸ್, ನಿಮ್ಗೆ ಏನ್ ಬೇಕೋ ಅದನ್ನ ಕೊಡ್ತಾರೆ. ನಿಮ್ಗೆ ಏನ್ ಬೇಕೋ ಅದನ್ನ ಕೊಡ್ತಾರೆ. ಆಕ್ಚುಲಿ ನಾನು ಹೇಳ್ಬಾರ್ದು, ದಟ್ ಈಸ್ ಅ ರಿಯಾಲಿಟಿ ಇವಾಗ ಹಾಕ್ತಿರೋದು. ಸೊ ಕಾಫ್ ಸಿರಪ್ ಅವ್ರು ದೇ ಗಿವ್ ಯು ದ ಕಾಫ್ ಸಿರಪ್. ಆಮೇಲೆ ಮಕ್ಕಳಲ್ಲಿ ನಾವ್ ಏನ್ ಮಾಡ್ತೀವಿ ಅಂದ್ರೆ ತೂಕಕ್ಕೆ ತಕ್ಕನಾಗಿ ಮೆಡಿಸಿನ್ ಕೊಡ್ಬೇಕು. ಈ ಬೇಬಿ ಈಸ್ 10 kg, ಆ 10 kg ಎಷ್ಟು ನಾವು ಅದನ್ನ ನೋಡಿ ಕ್ಯಾಲ್ಕುಲೇಟ್ ಮಾಡಿ ಕೊಡ್ತೀವಿ. ಸಮ್ ಟೈಮ್ಸ್ ನಮ್ಮ ಪ್ರಿಸ್ಕ್ರಿಪ್ಷನ್ ಗಳು ನೋಡಬಹುದು 2.5 ml 2 ml ಈ ತರ ಎಲ್ಲ ಇರ್ತದೆ. ಸೊ ಇಲ್ಲಿ ಮೆಡಿಕಲ್ ಶಾಪ್ ಅಲ್ಲಿ ಏನಾಗುತ್ತೆ, ದೊಡ್ಡವ್ರು 10 ml ತಗೊಂತಾರೆ, ನೀವು 5 ml ತಗೊಳ್ಳಿ, ಅರ್ಧ ಅಂತ. ಸೊ ದಟ್ ಈಸ್ ದ ನಂಬರ್ 1. ಆಮೇಲೆ ಇನ್ನೊಂದು ಅವ್ರಿಗೆ ಏನ್ ಕಾಂಬಿನೇಷನ್ ಇರುತ್ತೆ ಅಂತ ಯಾರಿಗೂ ಗೊತ್ತಿರಲ್ಲ. ಸೊ ಕಾಫ್ ಸಿರಪ್ ಅಲ್ಲಿ ದೇರ್ ಆರ್ ಸೋ ಮೆನಿ ಕಾಂಬಿನೇಷನ್ಸ್ ಇದೆ. ಒಂದು ನೆಗಡಿಗಿರ್ಬೋದು, ಒಂದು ನೆಗಡಿ ಶೀತಕ್ಕೆ ಒಂದಿರುತ್ತೆ, ಕಾಫ್ ಆಚೆಗೆ ತೆಗಿಲಿಕ್ಕೆ, ಕಾಫ್ ನ ಸಪ್ರೆಸ್ ಮಾಡ್ಲಿಕ್ಕೆ, ಇದೆಲ್ಲ ಇರುತ್ತೆ. ಅದು ಫಾರ್ಮಸಿ ಅವ್ರಿಗೂ ಗೊತ್ತಿರಲ್ಲ. ಜಸ್ಟ್ ಬ್ಲೈಂಡ್ಲಿ ದೇ ಗಿವ್ ಯು ದ ಮೆಡಿಸಿನ್, ಆಮೇಲೆ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ.